ರಾಜಂಗೆ ಒಂದು ನೆನಪಂದ್ರೆ ಯಶ್ ಬಗ್ಗೆ ರಾಜಾಹುಲಿ ಸಿನಿಮಾ ಆದಮೇಲೆ ಸಿನಿಮಾ ರಿಲೀಸ್ ಆಯಿತು, ನನಗೆ ಏನು ಗೊತ್ತಿಲ್ಲ ಇಂಡಸ್ಟ್ರಿ ಬಗ್ಗೆ. ದೊಡ್ಡ ಹಿಟ್ಟು, ಫಸ್ಟ್ ಡೇ ರಿಪೋರ್ಟ್ ಅದ್ಭುತವಾಗಿದೆ. ಸೊ ಒಂದು ಫೋನ್ ಬರುತ್ತೆ, ನನಗೆ ಯಾರು ಅಂತಲೂ ಗೊತ್ತಿಲ್ಲ, ನಂಬರ್ ಇಲ್ಲ ಹತ್ರ. ಫೋನ್ ಮಾಡಿಬಿಟ್ಟು ಸಿನಿಮಾ ಎಲ್ಲಿದ್ಯಾ, ನಾನು ಯಾರೋ ಫ್ರೆಂಡ್, ಯಾರಾ ನಾನು ಚಿಕ್ಕಣ್ಣ ಸಡನ್ನಾಗಿ ಎಷ್ಟು ಪಾಸ್ ಸರಿ ಎಷ್ಟು ಹೇಳಿ ಲೈಕ್ ವಸಿಷ್ಠ ತಾಳ್ಮೆಯಿಂದಿರು, ಸಾಕಷ್ಟು ಫೋನ್ಸ್ ಬರುತ್ತೆ, ಸಾಕಷ್ಟು ಸಿನಿಮಾಗಳಿಗೆ ಆಫರ್ ಬರುತ್ತೆ, ದುಡುಕ್ಬೇಡ. ಏನಂದರೆ ಒಂದಷ್ಟು ಜನ ಯಾರು ಟ್ಯಾಲೆಂಟೆಡ್ ಅವ್ರು ಸಿಗಲಿ, ಈ ರೀತಿ ಕಾಣಿಸ್ಕೊಂಡವ್ರು ಅಥವಾ ಮುಖ ಪರಿಚಯ ಇರ್ತಕ್ಕಂಥವ್ರು ಆರ್ಟಿಸ್ಟ್ ಸಿಗಲಿ ಅಂತ ಕಾಯ್ತಾ ಹೋಗ್ತಾರೆ. ಆದರೆ ನೀನು ಏನು ಮಾಡಬೇಕಿದೆ ಅಂತಿದೆಯಾ ಜೀವನದಲ್ಲಿ, ಅದನ್ನು ಕರೆಕ್ಟಾಗಿ ನಿರ್ದಿಷ್ಟವಾಗಿ ಪ್ಲ್ಯಾನ್ ಮಾಡಿಕೊಂಡು ಕಾದು ಹೊಡಿ, ಫಲಾನ ತಾನಾಗೆ ಸಿಗುತ್ತೆ ಅಂತ. ಯಾವಾಗ ಸಿಕ್ಕರೂ ಎಷ್ಟು ಮಾತಾಡೋದಂದೆ ಕರಿಯರು ಹೇಗೆ ಪ್ಲ್ಯಾನ್ ಮಾಡಬೇಕು, ಹೇಗೆ ಡಿಸೈನ್ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡ್ತಿದ್ಯಾ ಇದೆ ಈ ಒಂದು ಇದೆಯಲ್ಲ. ಆವಾಗ ಅದೇ ಹೇಳಿದ್ನಲ್ಲ, ವಿಲನ್ಗಳಿಲ್ಲ ಕನ್ನಡದಲ್ಲಿ, ವಿಲನ್ಗಳಿಲ್ಲ ಅಂತಿದ್ದು. ಅವತ್ತು ಆ ಸಿನಿಮಾದಲ್ಲೂ ಕೂಡ ಅದು ಒಳ್ಳೆ ಪಾತ್ರಗಳೇ, ನಾನು ಇರ್ಬೋದು, ಹರ್ಷ ಇರ್ಬೋದು, ಮಂಜು ಮಾಂಡವ್ಯ ಆ್ಯಕ್ಟಿಂಗ್ ಚಿಕ್ಕ ಪುಟ್ಟ ಪಾತ್ರಗಳು ಮಾಡಿದ್ರು, ಮೇಜರಾಗಿ ಆ ರೀತಿ ಒಂದು ಫುಲ್ ಫ್ಲೆಡ್ಜ್ ರೋಲ್ ಮಾಡಿರಲಿಲ್ಲ. ಆವಾಗಲೂ ಎಷ್ಟು ಇಲ್ಲ ಪರವಾಗಿಲ್ಲ, ಹೊಸ ಹುಡುಗರು ಬರಲಿ ರೀತಿ ಮಾತಾಡೋರಿಗೆ ತುಂಬ ಅವಕಾಶಗಳು ಕೊಡ್ತಾರೆ. ಸೊ ಚಿಕ್ಕಣ್ಣ ಕೂಡ ಹಾಗೆ ಬಂದಿದ್ದು. ಸೊ ಇವತ್ತು ಕೂಡ ಈ ಒಂದು ಸಿನಿಮಾದಲ್ಲಿ ಇಷ್ಟು ಜನ ಬಂದಿದ್ದೀರಾ ಅಂದರೆ ಲೈಕ್ ನಾವು ಏನು ಮಾಡ್ತಿದ್ದೀವಿ ಅನ್ನೋ ಕ್ಲಾರಿಟಿ ಬೇಕಾಗುತ್ತೆ. ಆ ಯಶ್ಗೆ ಆ ಒಂದು ನಿರ್ದಿಷ್ಟವಾದ ಕ್ಲಾರಿಟಿ ಇದೆ. ಜೊತೆಗೆ ಒಂದಷ್ಟು ಜನ ಬರಬೇಕು ಇರಬೇಕು ಅಂತ ಯಾವಾಗಲೂ ಯಶ್ ಹೇಳೋದೇ, ಒಂದಷ್ಟು ಜನ ಬರಬೇಕು, ಆರ್ಟಿಸ್ಟ್ಗಳು ಇರಬೇಕು, ಹೀರೋಗಳಿರ್ಬೇಕು. ಮಾಡಲ್ಲ, ಥಿಂಕ್ ಮಾಡ್ತಾರೆ ಇವರಲ್ಲಿ ಏನಿದೆ, ಟ್ಯಾಲೆಂಟ್ ಇದೆ, ಈ ಥರ ನೋಡಿದ್ರೆ ಅವ್ರು ಬಿಡಲ್ಲ ಅಂತ ಸಪೋರ್ಟ್ ಮಾಡ್ತಾರೆ. ಏನಾದರೂ ಅದೇ ಆಗಲಿ. ನನಗೆ ಇಷ್ಟ ಆಗಿದ್ದ ವಿಷಯ ಏನಂದರೆ ಅವತ್ತಿಗಿದ್ದಂಥ ನೋಷನ್ನು ಇನ್ನೂ ಬದಲಾಗಿ ಈಗಲೂ ಹಾಗೆ ಇದೆ. ಹೌದು, ಏನೋ ಒಂದು ಸ್ಟಾರ್ಡಮ್ ಬಂತು, ಅಟೆಂಡ್ ಮಾಡಿದೆ ಅನ್ನೋದಕ್ಕಿಂತ ಆ ಒಂದು ಕನ್ವಿಕ್ಷನ್ ಇದೆಯಲ್ಲ, ಅದನ್ನ ನಂಬ್ಕೊಂಡು ನಾನು ಇದನ್ನು ಮಾಡಿದ್ರೆ ಆ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಹೊರತು ಯಾವುದಾದ್ರು ಇದಕ್ಕೆ ಅದು ಯಾವತ್ತು ಆ ಥರ ನೋಡೇ ಇಲ್ಲ ನಾನು. ಅವತ್ತು ಏನು ನೋಡಿದ್ದೀನೋ ಬಾಸ್ನ ಇವತ್ತು ಹಂಗೆ ನೋಡ್ತಾ ಇದ್ದೀನಿ. ಅದು ಈಸ್ ಗ್ರೇಟ್ನೆಸ್. ಇವತ್ತವರೆಗೂ ಈಸ್ ದ ಸೇಮ್, ಒಂದು ಚೂರು ಚೇಂಜಸ್ ಇಲ್ಲ. ಆಸ್ ಯು ಸೆಡ್, ಸ್ವಲ್ಪ ಆಸೆ ಬಯಕೆ ಜಾಸ್ತಿ ಆಗಿದೆ ಅಂತ ಅನ್ಕೋಬೇಕು. ಯಾಕಂದ್ರೆ ಇನ್ನೂ ಒಂದು ಒಳ್ಳೆ ಕೆಲಸ ಮಾಡೋಣ, ಇನ್ನೊಂದು ಒಳ್ಳೆ ಇನ್ನೂ ದೊಡ್ಡದೇನಾರು ಮಾಡೋಣ, ಇನ್ನೊಂದಷ್ಟು ಜನರಿಗೆ ಒಳ್ಳೆ ಕೆಲಸ ಬೇಕಾದ್ರೆ ಬರುತ್ತೆ. ಯಶ್ ಬಾಸ್ ಸೈಮಲ್ಲಿ ಅವಾರ್ಡ್ ಇಸ್ಕೋಬೇಕಾದ್ರೆ ಒಂದು ಡೈಲಾಗ್ ಹೊಡೆದ್ರು, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್, ನೋಡ್ತಾ ಇರಿ ಕನ್ನಡ ಸಿನಿಮಾ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ. ಆವಾಗಲೇ ಅವರ ತಲೆಯಲ್ಲಿ ಎಲ್ಲಿಗೆ ತೊಗೊಂಡು ಹೋಗ್ಬೇಕು, ಆಲ್ ಇಂಡಿಯಾ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ತನಕ ಇರಬೇಕು. ಸೊ ಆ ಕನ್ವಿಕ್ಷನ್ನು ಹಾರ್ಡ್ ವರ್ಕು, ಸ್ಟ್ರಾಂಗ್ ಬಿಲೀಫ್ ಪೇಸ್ ಆಫ್. ಅದಕ್ಕೆ ಈ ಒಂದು ಸಿನಿಮಾ ನೀವೆಲ್ಲರೂ ಉದಾಹರಣೆ. ಬ್ರದರ್, ಇನ್ನೊಂದು ಖುಷಿ ಅಂದರೆ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕನ್ನಡನ ಈ ಲೆವೆಲ್ಗೆ. ಇವತ್ತು ಅಲ್ಲಿ ಹಿಂದಿಲಿ ಇದೆಲ್ಲ ಮಾಡಬೇಕಾದ್ರೆ ಕನ್ನಡ ಅಂತ ಇದ್ರು, ಅವ್ರಿಗೆಲ್ಲ ಕನ್ನಡ ಅಂತ ಹೇಳ್ಕೊಟ್ಟಿದ್ದು ಯಶ್ ಬಾಸು. ಅದೊಂದು ಹೇಳ್ಬೋದು. ಇದು ನಮ್ಮ ನೆನಪಲ್ಲಿ ಯಾವಾಗಲೂ ಚಿರಕಾಲ ಉಳಿಯುವಂಥ ವಿಷಯಗಳಿವೆಲ್ಲ. ಯಾಕಂದರೆ ಯಾವತ್ತು ಯಾರೇ ಆಗಲಿ ನಮ್ಮನ್ನು ಗುರುತಿಸ್ಬೇಕು ಅಂತೀವಿ, ನಮಗೆ ಗುರುತಿಸಿದ್ರೇ ಕೆಲಸ ಸಿಗೋದು ಅಂತ ಯೋಚನೆ ಮಾಡ್ತೀವಿ. ಬಟ್ ಇದು ಗುರುತಿಸೋದನ್ನ ಮೀರಿ ನಮ್ಮ ಎಲ್ರಿಗೂ ಒಂದು ಪ್ರೈಡು, ನಮ್ಮೆಲ್ರಿಗೂ ಒಂದು ಸ್ಥಾನಮಾನ ಅಂತ ದೊರಕಿಸ್ಕೊಟ್ಟಿದೆ ಈ ಸಿನಿಮಾ. ಜೊತೆಗೆ ನಿಮ್ಮಂಥ ಅದ್ಭುತ ಕಲಾವಿದರನ್ನು ಕೊಟ್ಟಿದೆ. ಭಾಳ ಖುಷಿ. ಅದೇ ಹೇಳಿದ್ನಲ್ಲ, ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದೆ, ದಿಸ್ ಇಸ್ ಐ ಆಮ್ ವೆರಿ ಹ್ಯಾಪಿಲಿ ಪ್ರೆಸೆಂಟಿಂಗ್ ದ ಬ್ಯಾಡೀಸ್ ಆಫ್ KGF ಅಂತ. ಸೊ ನನಗೆ ಏನಂದರೆ ಇವರಿಬ್ಬರು ಮುಂಚೆ ಪರಿಚಯ ಇತ್ತು, ನಿಮ್ಮ ಇಬ್ಬರು ಪರಿಚಯ ಇರಲಿಲ್ಲ ನನಗೆ.